ನಮಸ್ಕಾರ ವೀಕ್ಷಕರೇ, ನಾನು ಈ ದಿನ ಆಗಸ್ಟ್ ತಿಂಗಳಿನಲ್ಲಿ ಬರುವಂತಹ ಒಂದು ಬಹುಮುಖ್ಯವಾದ ದಿನದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹೇಗೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವುಗಳು ಆಚರಣೆ ಮಾಡ್ತೀವೋ, ಶ್ರಾವಣ ಮಾಸ ಬರ್ತಿದ್ದ ಹಾಗೆ ಹಬ್ಬಗಳ ಸಾಲು ಹೇಗೆ ಬರುತ್ತೋ ಹಾಗೆ ನಮ್ಮ ಪೂರ್ವಿಕರು ಎಷ್ಟು ಯೋಚನೆ ಮಾಡಿದಾರಲ್ವಾ. ಈ ಸಮಯದಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತ ಅವಕಾಶ ಅಂತಾನೆ ಹೇಳಬಹುದು. ಅದರಲ್ಲೂ ನಾನ್ ಹೇಳುವಂತಹ ಈ ದಿನ ಮ್ಯಾನಿಫೆಸ್ಟೇಷನ್ಗಾಗಿ ಒಂದು ಅಮೃತ ಗಳಿಗೆ ಅಂತ ಅಂದ್ರೆ ತಪ್ಪಾಗಲ್ಲ. ಮೊದಲನೇದಾಗಿ ಈ ದಿನ ಯಾರ್ಯಾರಿಗ್ ಮುಖ್ಯ? ಕೆಲವೊಬ್ಬರಿಗೆ ಜೀವನ ನಡೆಸೋದಕ್ ಆಸಕ್ತಿನೇ ಇರಲ್ಲ. ಎಲ್ಲಾ ಕಳೆದ್ಕೊಂಡು ಒಬ್ಬಂಟಿಗರಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ. ಕೆಲವರಿಗೆ ಲೈಫ್ ನಲ್ಲಿ ಒಂದು ಡೈರೆಕ್ಷನ್ ಇರಲ್ಲ, ಮಾರ್ಗದರ್ಶನ ಅಂತ ಹೇಳ್ತಾರಲ್ಲ, ಅದು ವಿದ್ಯಾರ್ಥಿಗಳೇ ಆಗಿರಬಹುದು. ವಾಸಿನೇ ಆಗ್ತಾ ಇರೋ ಕಾಯಿಲೆಯಿಂದ ಬಳಲ್ತಿರೋರ್ಗೆ, ಮನಸ್ಸಿನಲ್ಲಿ ಒಂಥರದ ಖಾಲಿತನ, ಒಟ್ಟಾರೆ ನಿಮ್ ಲೈಫ್ ನಲ್ಲಿ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋರ್ಗೆ ಈ ದಿನ ಬಹಳ ಮುಖ್ಯ. ಇನ್ನೂ ಬೇರೆ ಬೇರೆ ವಿಚಾರವಾಗಿ ಸ್ಟ್ರಗಲ್ ಮಾಡ್ತಿರೋ ಎಲ್ಲರಿಗೂ ಕೂಡ ಈ ದಿನ ಒಳ್ಳೆಯದು. ಹಾಗಾದ್ರೆ ಆ ದಿನ ಯಾವುದು? ಅದುವೇ 8/8/2024 8 ಲಯನ್ಸ್ ಗೇಟ್ ಪೋರ್ಟಲ್. ಇದ್ರ ಬಗ್ಗೆ ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳಿವೆ. ಆ ದಿನ ಸಿಂಹದ್ವಾರ ತೆರೆಯುತ್ತೆ ಅಂತ ನಂಬ್ತಾರೆ. ಬಾಹ್ಯಾಕಾಶದಲ್ಲಿ ಸೂರ್ಯ, ಸೀರಿಯಸ್ ಎಂಬುವ ನಕ್ಷತ್ರ, ಇನ್ನು ನಮ್ಮ ಬರಿಗಣ್ಣಿಗೆ ಆಕಾಶದಲ್ಲಿ ಕಾಣುವಂತಹ 3 ಚುಕ್ಕಿಯ ನಕ್ಷತ್ರ ಓರಿಯನ್ ಬೆಲ್ಟ್ ಹಾಗೂ ಭೂಮಿ ಒಂದು ಜೋಡಣೆಗೆ ಬರುತ್ತೆ. ಈ 4 ಗ್ರಹಗಳು ಆಗ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅಂತ ನಂಬ್ತಾರೆ. ಈಜಿಪ್ಷಿಯನರು ಅವತ್ತಿನ ದಿನ ಹೊಸ ವರ್ಷ ಅಂತ ಆಚರಣೆ ಕೂಡ ಮಾಡ್ತಾರೆ. ಮ್ಯಾನಿಫೆಸ್ಟೇಷನ್ ಅನ್ನ ಹಲವು ತರಹದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನಿಮಗಿಷ್ಟವಾದ ಮೆಥಡ್ ನಲ್ಲಿ 8/8/2024 17/8/2024 ತನಕ ಮಾಡಿ. ಯಾಕೆ ಅಂತ ಹೇಳ್ತೀನಿ. ಇನ್ನು ಈ ಸಮಯ ಮುಂದಿನ ವರ್ಷನೇ ಬರೋದು. ಈ ವರ್ಷ ನಿಮಗ್ ಸಿಕ್ಕಿರುವಂತಹ ಅವಕಾಶವನ್ನ, ಸಮೃದ್ಧಿಯನ್ನ ಪೂರ್ತಿಯಾಗಿ ಬಳಸ್ಕೊಳ್ಳಿ. 8/8/2024 ಅವತ್ತಿನ ದಿನ ಸೂರ್ಯ ಸಿಂಹರಾಶಿಗೆ ಅತ್ಯಂತ ಸಮೀಪಕ್ಕೆ ಬರ್ತಾನೆ. ಈ ಪೋರ್ಟಲ್ 8 ಲಯನ್ಸ್ ಗೇಟ್ ಪೋರ್ಟಲ್ ಏನಿದೆ, ಇದು ಶಕ್ತಿ ಮತ್ತು ಯುಕ್ತಿಯ ಸಂಕೇತವಾಗಿದೆ. ಈ ದಿನದ ಮಹತ್ವಕ್ಕೆ ಒಂದು ಕಥೆಯೂ ಇದೆ. ಪಾಂಡವರು ತಮ್ಮ ವೃದ್ಧಾಪ್ಯದಲ್ಲಿರುವಾಗ ಒಂದು ದಿನ ಯುಧಿಷ್ಠಿರನಿಗೆ ಜೀವನ ಸಾಕು, ಇನ್ನು ಈ ಭೂಲೋಕದ ಬದುಕು ಬೇಡ ಅಂತ ನಿರ್ಧರಿಸ್ತಾನೆ. ನಾನು ಸ್ವರ್ಗದ ಕಡೆ ಪ್ರಯಾಣ ಮಾಡಲು ಇಚ್ಛಿಸುತ್ತೇನೆ ಅಂತ ತನ್ನ ಸಹೋದರರು ಹಾಗೂ ಪತ್ನಿ ಜೊತೆ ಹೇಳ್ಕೊತಾನೆ. ಆಗ ದ್ರೌಪದಿ, ನೀವೊಬ್ಬರೇ ಹೋಗೋದು ನನಗೆ ಸಮ್ಮತಿ ಇಲ್ಲ, ಪಾಂಡವರಿಗೆಲ್ಲರೂ ಬರ್ತೀವಿ ಅಂತ ಹೇಳಿ ಕಾಡಿನಿಂದ ಹಿಮಾಲಯ ಪರ್ವತದ ಕಡೆಗೆ ಕಾಲ್ನಡಿಗೆಯಲ್ಲಿ ಪ್ರಯಾಣವನ್ನ ಶುರು ಮಾಡ್ತಾರೆ. ದಟ್ಟವಾದ ಕಾಡಿನಲ್ಲಿ ಪ್ರಯಾಣ ಮಾಡುವಾಗ ಪಾಂಡವರು ಬೇರೆ ಬೇರೆ ದಿಕ್ಕಿನಲ್ಲಿ ಹೊರಟು ಹೋಗ್ತಾರೆ. ಯುಧಿಷ್ಠಿರ ಒಬ್ಬನೇ ಆಗ್ಬಿಡ್ತಾನೆ. ಆಗ ಶ್ವಾನ ಒಂದು ಬಾಲ ಅಳ್ಳಾಡಿಸ್ಕೊಂಡು ಅವನ ಹತ್ರ ಬರುತ್ತೆ. ಅವನ ಹತ್ರ ಇದ್ದ ತಿಂಡಿ ತಿನಿಸುಗಳನ್ನ ಹಾಕ್ತಾನೆ. ಹೀಗೆ ಆ ಶ್ವಾನವು ಮಳೆ, ಗಾಳಿ, ಬಿಸಿಲು ಲೆಕ್ಕಿಸದೆ ಅವನೊಂದಿಗೆ ಸ್ವರ್ಗದ ಬಾಗಿಲ ತನಕ ತಲುಪಿಬಿಡುತ್ತೆ. ಯುಧಿಷ್ಠಿರನನ್ನ ನೋಡಿ ಇಂದ್ರ ಸಂತೋಷದಿಂದ ಸ್ವಾಗತ ಮಾಡ್ತಾನೆ. ಆದ್ರೆ ಆ ಶ್ವಾನವನ್ನ ನೋಡಿ, ಈ ಅಪವಿತ್ರವಾದ ಶ್ವಾನಕ್ಕೆ ನನ್ನ ಸ್ವರ್ಗದಲ್ಲಿ ಜಾಗ ಇಲ್ಲ, ನೀನೊಬ್ಬ ಮಾತ್ರ ಬರಬಹುದು ಅಂತ ಹೇಳ್ತಾನೆ. ಆಗ ಯುಧಿಷ್ಠಿರನಿಗೆ ಬೇಸರವಾಗುತ್ತೆ. ಬೇಸರಗೊಂಡ ಅವನು ಇಂದ್ರನಿಗೆ ಹೇಳ್ತಾನೆ, ನನ್ನ ಧರ್ಮಪತ್ನಿ ಸಹೋದರರು ಇಲ್ಲದೆ ಇರುವ ಕಷ್ಟದ ಸಮಯದಲ್ಲಿ ಇದು ನನ್ನ ಸಂಗಾತಿಯಾಗಿ ನನ್ನ ಜೊತೆಗೆ ಇಷ್ಟು ದಿನ ಪ್ರಯಾಣವನ್ನ ಮಾಡಿದೆ. ಇದಕ್ಕೆ ಮರ್ಯಾದೆ ಇಲ್ಲದ ಕಡೆ ನಾನು ಇರಲಾರೆ ಅಂತ ಹೇಳಿ ಕೈ ಮುಗಿತಾನೆ. ಈ ನನ್ನ ಪ್ರೀತಿಯ ಸಂಗಾತಿ ಬರಲಾಗದ ಸ್ವರ್ಗಕ್ಕೆ ನಾನೂ ಬರಲು ಇಷ್ಟವಿಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಇಂದ್ರನ ಮುಖದಲ್ಲಿ ಮುಗುಳ್ನಗೆ ಕಾಣಿಸುತ್ತೆ. ಮತ್ತೆ ಹೇಳ್ತಾನೆ, ಇದು ನಾನು ನಿನಗೆ ಇಟ್ಟಿದ್ದ ಕೊನೆಯ ಧರ್ಮ ಪರೀಕ್ಷೆ. ಅದರಲ್ಲಿಯೂ ಸಹ ನೀನು ಜಯ ಕಂಡಿದ್ದೀಯಾ,
ಮತ್ತು ಈ ಶ್ವಾನದ ರೂಪ ಧರಿಸಿರುವುದು ಧರ್ಮದೇವತೆ ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾನೆ. ಈ ಕಥೆಯಲ್ಲಿ ಬಂದ ಶ್ವಾನದ ಪ್ರತಿರೂಪವೇ ಈ ನಕ್ಷತ್ರದ ಜೋಡಣೆ ಅಂತ ನಂಬಿದ್ದಾರೆ. ಹಾಗಾಗಿನೇ ಈ 8/8/2024 ಮ್ಯಾನಿಫೆಸ್ಟೇಷನ್ಗೆ ಒಳ್ಳೆಯ ದಿನ ಅಂತ ಜನ ನಂಬಿರೋದು. ಇನ್ನು ನಾನ್ಯಾಕೆ 17/8/2024 ತನಕ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳಿದ್ದು? ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ 17ನೇ ತಾರೀಕು ಸೂರ್ಯ ಸಿಂಹ ರಾಶಿಗೆ ಬರ್ತಾನೆ. ಇನ್ನು 1+7 ಕೂಡ 8 ಅಲ್ವಾ? 8 ಸಮೃದ್ಧಿಯ ಸಂಕೇತವಾಗಿದೆ. ನಿಮಗ್ ಇಷ್ಟವಾಗುವ ರೀತಿಯಲ್ಲಿ ಪೂಜೆಯನ್ನ ಮಾಡಿ ಅಥವಾ ಮ್ಯಾನಿಫೆಸ್ಟೇಷನ್ ಕೂಡ ಮಾಡಿ. ಇನ್ನು ನನ್ನ ವಿಡಿಯೋ ನಿಮ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದೆ ಅಂತ ನಿಮ್ಗನ್ಸಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.